ಒಂದು ಕಡೆ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರಲ್ಲ, ಈ ಪಾದಯಾತ್ರೆಗೆ ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಜನಾಂದೋಲನದ ಸಮಾವೇಶವನ್ನ ಮಾಡ್ತಾ ಇದೆ. ಸೊ ಮಂಡ್ಯ ಬರೋಕ್ಕೂ ಮುಂಚೆ ಮಂಡ್ಯದಲ್ಲಿ ಒಂದು ಸಮಾವೇಶ ಮಾಡಿದ್ರು, ಇದೀಗ ಮೈಸೂರಿಗೆ ಬರ್ತಾರಲ್ಲ. ಸೊ ಮೈಸೂರಿನಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶವನ್ನ ಹಮ್ಮಿಕೊಂಡಿದೆ, ಜನಾಂದೋಲನದ ಸಮಾವೇಶವನ್ನ. ಅದು ಕೂಡ ನಾಳೆ ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ಈ ಒಂದು ಸಮಾವೇಶ ಆಯೋಜನೆಗೊಂಡಿದೆ. ಈ ಸಮಾವೇಶಕ್ಕೆ 2 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಬೇಕು ಅನ್ನೋ ಪ್ಲಾನ್ ಅನ್ನ ಇಟ್ಕೊಳ್ಳಲಾಗಿದೆ. ಮೈಸೂರಿನಲ್ಲಿ ಸಮಾವೇಶ ನಡೆಸಿದ್ರೆ ಸುತ್ತಮುತ್ತಿನ ಜಿಲ್ಲೆಗಳು ಮೈಸೂರು, ಮಂಡ್ಯ, ಕೊಡಗು, ಹಾಸನ, ಚಾಮರಾಜನಗರ ಹಾಗೂ ರಾಮನಗರ ಜಿಲ್ಲೆ ಅಷ್ಟು ಭಾಗದ ಜನರನ್ನ ಸೇರಿಸೋದಕ್ಕೆ ಈ ಸಮಾವೇಶದಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಸಮಾವೇಶದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ವಿಪಕ್ಷಗಳ ಆರೋಪಗಳಿಗೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತ್ಯುತ್ತರವನ್ನ ಕೊಡುವ ಸಾಧ್ಯತೆ ಇದೆ. ಈ ಸಮಾವೇಶದಲ್ಲಿ ಬಿಜೆಪಿ ಜೆಡಿಎಸ್ ಕಾಲದ ಹಗರಣಗಳನ್ನು ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ. ನಿನ್ನೆಯಷ್ಟೇ ಪ್ರೆಸ್ ಮೀಟ್ ಕರೆದಿದ್ರು. ಮೈತ್ರಿ ನಾಯಕರ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಅಂತ ಹೇಳಿ, ಆದರೆ ಆ ಪ್ರೆಸ್ ಮೀಟ್ ಅನ್ನ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಈ ಸಮಾವೇಶದಲ್ಲೇ ಉತ್ತರ ಕೊಡ್ತೀನಿ ನಾನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ದಾರೆ, ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಜನಾಂದೋಲನದ ಸಮಾವೇಶ. ಸೊ ನಾಳೆ ಮೈಸೂರಿನಲ್ಲಿ ನಡೆಯುವಂತಹ ಸಮಾವೇಶ ಎಷ್ಟು ಕುತೂಹಲದಿಂದ ಕೂಡ್ತಾ ಇದೆ? ಖಂಡಿತ ಶರತ್, ನಾಳೆ ನಡೆಯುವಂತಹ ಜನಾಂದೋಲನ ಸಮಾವೇಶ ಏನಿದೆ ಅದು ಕ್ಲಿಯರ್ಲಿ ಪೊಲಿಟಿಕಲಿ ಮೆಸೇಜ್ ಕ್ಯಾರಿ ಮಾಡ್ಲಿಕ್ಕೆ ಒಂದಷ್ಟು ತಯಾರಿಗಳು ಭರ್ಜರಿಯಾಗಿ ನಡೀತಾ ಇರುವಂತದ್ದು. ಒಂದು ಪಕ್ಷದ ಆಂತರಿಕವಾಗಿ ಯಾರೆಲ್ಲ ಅವರ ವಿರುದ್ಧ ಒಂದಷ್ಟು ವಿರೋಧಿ ಬಣ ಇತ್ತು, ಅದರ ಜೊತೆಗೆ ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ಪಾದಯಾತ್ರೆ, 1 ವಾರಗಳ ಕಾಲ ಪಾದಯಾತ್ರೆ ಏನ್ ಮಾಡ್ತಾ ಇದ್ದಾರೆ, ಅವರು ಸಿಎಂ ಸಿದ್ದರಾಮಯ್ಯ ಅವರ ಟಾರ್ಗೆಟ್ ಅನ್ನ ಮಾಡಿ ಅವರ ರಾಜೀನಾಮೆ ಪಡಿಲೇಬೇಕು ಅಂತ ಒತ್ತಾಯ ಮಾಡ್ಕೊಂಡು ಈಗ ಮೈತ್ರಿಕೂಟದ ನಾಯಕರು ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪಾದಯಾತ್ರೆ ಮೈಸೂರಿಗೆ ತಲುಪುವ ಮುನ್ನವೇ, 1 ದಿನದ ಮುನ್ನವೇ ಸುಮಾರು 2 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾದಂತೆ ಕಾಣಿಸುತ್ತೆ. ಆದ್ರ ಜೊತೆಗೆ ಸರ್ಕಾರದ ಸಾಧನೆಗಳ ಸಮಾವೇಶದಲ್ಲಿ ಸರ್ಕಾರದ ಸಾಧನೆಗಳ ಜೊತೆಗೆ ಬಿಜೆಪಿ ಕಾಲದಲ್ಲಿ ಮತ್ತು ಜೆಡಿಎಸ್ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಪ್ರಸ್ತಾಪ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ. ಜೊತೆಗೆ 8 ರಿಂದ 9 ಜನ ಬಿಜೆಪಿ ನಾಯಕರ ಕಾಲದಲ್ಲಿ ಆಗಿರುವಂತಹ ಹಗರಣಗಳ ಮಾಹಿತಿಯನ್ನ ಒಂದು ಕಿರುಹೊತ್ತಿಗೆ ಮೂಲಕ ತರುವಂತ ಒಂದಷ್ಟು ಚರ್ಚೆಯು ಕೂಡ ಪಕ್ಷದ ವಲಯದಲ್ಲಿ ನಡೀತಾ ಇರುವುದರಿಂದ ಮತ್ತು ಮೈಸೂರು ಭಾಗ ಜಿಲ್ಲಾ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಕೂಡ ನಡೀತಾ ಇರುವಂತದ್ದು. ಈ ಒಟ್ಟಿನಲ್ಲಿ ಈ ಒಂದು ಜನಾಂದೋಲನ ಸಮಾವೇಶ ಏನಿದೆ, ಬಿಜೆಪಿ ಮತ್ತು ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಗೆ ಪ್ರತ್ಯುತ್ತರದ ಸಮಾವೇಶ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ನೋಡಿ, ನಾಳೆ ಅಂದರೆ ಆಗಸ್ಟ್ 9ನೇ ತಾರೀಕು ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಡೀಟೇಲ್ಸ್ ಬರ್ತಾ ಇದೆ. ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇದೆ. ರಾಷ್ಟ್ರೀಯ ನಾಯಕರು ಯಾರು ಬರ್ತಾರೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ನಮಗೆ ಮಾಹಿತಿ ಇಲ್ಲ. ಈ ಹಿಂದೆ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನ ಮಾಡಿದ್ವಿ ನಾವು, ಅದೊಂದು ಇತಿಹಾಸ. ಆದರೆ ಅಷ್ಟು ಜನರನ್ನ ಸೇರಿಸೋದಕ್ಕಾಗಲ್ಲ ಅಂತ ಅನ್ಸುತ್ತೆ. ಬಟ್ ಮೈಸೂರಿನ ಈ ಕಾಂಗ್ರೆಸ್ ಸಮಾವೇಶ ಯಶಸ್ವಿಯಾಗೋದು ಖಂಡಿತ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಕು ಅಂತ ಎಲ್ಲರಿಗೂ ಹೇಳಿದೀವಿ. ನಮ್ಮೆಲ್ಲ MLAಗಳಿಗೂ ಕೂಡ ನಮ್ಮ ಕಾರ್ಯಕರ್ತರುಗಳನ್ನ ಮತ್ತೆ ಯಾರು ನಮ್ಮ ಸರ್ಕಾರಕ್ಕೆ ವೋಟ್ ಹಾಕಿ ನಮಗೆ ಬೆಂಬಲ ಕೊಟ್ಟಿರ್ತಾರೆ, ನಮ್ಮ ಪರವಾಗಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಹಾಗಾಗಿ ತುಂಬಾ ಜನ ಸೇರುವಂತ ನಿರೀಕ್ಷೆ ಇದೆ. ಕೇಂದ್ರದಿಂದ ಯಾರು ಸದ್ಯಕ್ಕೆ ನಾಯಕರು ಬರ್ತಿಲ್ಲ ಅಂತ KPCC ಅವರು ಹೇಳಿದ್ದಾರೆ. ಸಿದ್ದರಾಮೋತ್ಸವ ಕಾರ್ಯಕ್ರಮ ಬಹಳ ದೊಡ್ಡದಾಗಿತ್ತು. ಅದಕ್ಕೆ ಸುಮಾರು 12 ರಿಂದ 15 ಲಕ್ಷ ಜನ ಸೇರಿದ್ರು. ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಂತ ಅಷ್ಟು ದೊಡ್ಡ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆದಿರಲಿಲ್ಲ. ಅದೊಂದು ದಾಖಲೆ. ಬಟ್ ಈ ಬಾರಿ ಅಷ್ಟೊಂದು ಜಾಗದಲ್ಲಿ ಕೂಡ ನಾವು ಮಾಡ್ತಿಲ್ಲ, ಅದಕ್ಕಿಂತ ಸಣ್ಣ ಜಾಗದಲ್ಲಿ ಮಾಡ್ತಿರೋದು. ಆದ್ರೂ ಕೂಡ ಮೈಸೂರಿನ ಇತಿಹಾಸದಲ್ಲಿ ಒಂದು ದಾಖಲೆ ಆಗುವಂತ ಕಾರ್ಯಕ್ರಮ ಆಗುತ್ತೆ. ನಾವು ಹೆಚ್ಚು ಜನ ಸೇರಿಸಬೇಕು ಅಂತ ಎಲ್ಲರಿಗೂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.